ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಿಮಗೆ BBMP ವ್ಯಾಪ್ತಿಯ ಸ್ವತ್ತುಗಳಿಗೆ ಈ ಖಾತಾವನ್ನು ಹೇಗೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕಂತಂದು ತಿಳಿಸಿಕೊಟ್ಟಿರುತ್ತೇನೆ. ಈ ಖಾತಾ ಅಪ್ರೂವ್ಡ್ ಆದಮೇಲೆ ಹೇಗೆ ನಾವು ಡೌನ್ಲೋಡ್ ಮಾಡ್ಕೋಬೇಕೆಂದು ಈ ವಿಡಿಯೋದಲ್ಲಿ ನಿಮಗೆ ಎಲ್ರಿಗೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡಿಲ್ಲ, ವಿಡಿಯೋ ಲಿಂಕನ್ನು ಈ ನೋಟಿಫಿಕೇಶನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಕ್ಲಿಕ್ ಮಾಡಿ ವಿಡಿಯೋ ವಾಚ್ ಮಾಡಬಹುದು ಹಾಗೂ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿದ ನಂತರ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತದೆ. ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋ ವೀಕ್ಷಿಸ್ತಾ ಇದ್ದೀರಿ ಅವರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ಈಸಿಯಾಗಿ ಬರುತ್ತವೆ ಸ್ನೇಹಿತರೆ. ಹಾಗಿದ್ರೆ ಮೊದಲು ನಾವೇನು ಮಾಡ್ಬೇಕಂತಂದ್ರೆ ಗೂಗಲ್ನಲ್ಲಿ BBMP ಈ ಆಸ್ತಿ ಅಂತ ಟೈಪ್ ಮಾಡಿದ ಮೇಲೆ ಈ ಆಸ್ತಿ ಸೈಟ್ ಓಪನ್ ಆಗುತ್ತೆ. ಅದರ ಮೇಲೆ ಈ ಆಸ್ತಿ ಅಂತ ಕ್ಲಿಕ್ ಮಾಡಿದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಆಸ್ತಿ ಅಂತ ಅಂದ್ಬಿಟ್ಟು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಮುಖಪುಟ ಪಕ್ಕದಲ್ಲಿರ್ತಕ್ಕಂಥ ನಾಗರಿಕ ಸೇವೆಗಳು, ಅದರಲ್ಲಿ 3ನೇ ಆಪ್ಷನ್ ಆನ್ಲೈನ್ ನಮೂನೆ ARB ಡೌನ್ಲೋಡ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮುಂದುವರಿಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಒಂದು ನೋಟಿಫಿಕೇಶನ್ ಟ್ಯಾಬ್ ಓಪನ್ ಆಗುತ್ತೆ. ಸೊ ಅದರಲ್ಲಿ BBMP ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಆನ್ಲೈನ್ ಪೇಮೆಂಟ್ ಫೇಲ್ಯೂರ್ ಆರ್ ಆಟೋ ರೀಫಂಡ್, ಕಾಂಟ್ಯಾಕ್ಟ್ ಯುವರ್ ರೆಸ್ಪೆಕ್ಟಿವ್ ಬ್ಯಾಂಕ್, ಆಲ್ರೆಡಿ amount is deducted during the payment and not updated in e-asti, please contact ARO with details ಅಂತ ಹಾಕಿದ್ದಾರೆ. ಈ ಸೂಚನೆಯನ್ನು ಓದ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿದ ಮೇಲೆ ಆನ್ಲೈನ್ ಖಾತಾ ಡೌನ್ಲೋಡ್ ಅಂತಂದು ಒಂದು ಸ್ವತ್ತಿನ ಸಂಖ್ಯೆ ಎಂಟರ್ ಮಾಡಿ ಅಂತಂದು ಬಾಕ್ಸ್ ಇದೆ. ಸೊ ಅದರಲ್ಲಿ ನೀವು ಈ ಖಾತಾ ಅಪ್ಲೈ ಮಾಡಿದ ಮೇಲೆ ಕೊನೆಯದಾಗಿ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗಿರುತ್ತೆ. ಟಾಪ್ ಅಲ್ಲೇನೆ EPID ನಂಬರ್ ಇರುತ್ತೆ ಒಂದು. ಆ EPID ನಂಬರನ್ನು ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡ್ಬೇಕು. ನೀವು ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಿದ ನಂತರ ಸರ್ಚ್ ಆಪ್ಷನ್ ಕೊಟ್ರೆ ಕೆಳಗಡೆ ಸೊ ಇವಾಗ ಆನ್ಲೈನ್ ಖಾತಾ ಡೌನ್ಲೋಡ್ ಅಂತ ಇದೆ. ಅಲ್ಲಿ ಕೆಳಗಡೆ ಸ್ವತ್ತಿನ ಸಂಖ್ಯೆ ಅಂತ ಇದೆ. ಅಲ್ಲಿ ಸ್ವತ್ತಿನ ಸಂಖ್ಯೆಯಲ್ಲಿ ಈ ಖಾತಾ ಅಪ್ಲೈ ಮಾಡಿದ ಮೇಲೆ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗಿರುತ್ತೆ. ಅದರಲ್ಲಿ ನಿಮಗೆ ಈ EPID ಸಂಖ್ಯೆ ಅಂತಂದು ಇರುತ್ತೆ. ಸೊ ಆ EPID ಸಂಖ್ಯೆ ಯಾವುದಂತಂದು ತೋರಿಸ್ತೀನಿ, ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನೋಡ್ಕೊಳ್ಳಿ, ದಿಸ್ ಈಸ್ ದ EPID ಸಂಖ್ಯೆ. ಇಲ್ಲಿ ನಿಮಗೆ ಟಾಪಲ್ಲಿ ಎಂಡೋರ್ಸ್ಮೆಂಟ್ ಅಂತ ಇರುತ್ತೆ, ಅದ್ರ ಕೆಳಗಡೆ EPID ಅಂತ ಇದೆ. 10 ಡಿಜಿಟ್ ನಂಬರನ್ನು ನಾವು ಈ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸರ್ಚ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದರೆ ಕೆಳಗಡೆ ನಿಮಗೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಒಂದು ವೇಳೆ ನಿಮ್ಮದು ಪ್ರಾಪರ್ಟಿ ಅಪ್ರೂವ್ಡ್ ಆಗಿದ್ದರೆ ಡೌನ್ಲೋಡ್ ಖಾತಾ ಯು ಶುಡ್ ಪೇ ಸಮ್ ಅಮೌಂಟ್ ಅಂತ ಇದೆ. ಇನ್ ಕೇಸ್ ಅದೇನಾದರೂ ಅಪ್ರೂವ್ಡ್ ಆಗಿಲ್ಲ ಅಂತಂತಂದರೆ ಅಲ್ಲಿ ನಿಮಗೆ ಕೊಡುತ್ತೆ ಈ ಖಾತಾ ಇನ್ನೂ ಅನುಮೋದನೆಗೊಂಡಿರುವುದಿಲ್ಲ ಅಂತಂದ್ಬಿಟ್ಟು ಬಾಕ್ಸ್ ಇರುತ್ತೆ. ಸೊ ಇವಾಗ ಈ ತೋರಿಸ್ತಕ್ಕಂಥ ಪ್ರಾಪರ್ಟಿ ಆಲ್ರೆಡಿ ಅಪ್ರೂವ್ಡ್ ಆಗಿರೋದ್ರಿಂದ ನಾವೇನು ಮಾಡ್ಬೇಕಂತಂದು ಇಲ್ಲಿ ಟು ಡೌನ್ಲೋಡ್ ದಿಸ್ ಖಾತಾ ಕ್ಲಿಕ್ ಟು ಪ್ರೊಸೀಡ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಮುಂದೆ ಹೋಗಬೇಕು. ಕ್ಲಿಕ್ ಟು ಪ್ರೊಸೀಡ್ ಅಂತ ಕೊಟ್ಟಾದ್ಮೇಲೆ ಫಿಲ್ ದ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಇರುತ್ತೆ. ಅಪ್ಲಿಕೆಂಟ್ ಈಸ್ ನಥಿಂಗ್ ಬಟ್ ನೀವು ಅಪ್ಲೈ ಮಾಡಿರೋ ಯಾರ ಹೆಸರಲ್ಲಿ ಅಪ್ಲೈ ಮಾಡಿರ್ತಾರೋ ಅವರ ಹೆಸರು, ಇಲ್ಲಿ ಮೊಬೈಲ್ ನಂಬರು, ಇಮೇಲ್ ಇದೆ. ಇಮೇಲ್ ಈಸ್ ನಾಟ್ ಅ ಮ್ಯಾಂಡಟರಿ. ಸೊ ಇದನ್ನು ಫಿಲ್ ಮಾಡಿಬಿಟ್ಟು ಪ್ರೊಸೀಡ್ ಟು ಪೇ ಅಂತಂದು ಕ್ಲಿಕ್ ಮಾಡಿದರೆ ಅದು ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನೀವು ಇರ್ತಕ್ಕಂಥ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದರೆ ಅದು
ಅಗೇನ್ ಮೂವ್ ಆಗುತ್ತೆ. ಇಲ್ಲಿ ನೀವು ಯಾವುದಾದ್ರೂ ಮೆಥಡಲ್ಲಿ ನೀವು ಅಮೌಂಟನ್ನು ಪೇ ಮಾಡ್ಬೋದು. ಇಲ್ಲಿ ಸುಮಾರು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಯು ಕ್ಯಾನ್ ಪೇ ಥ್ರೂ UPI, ಆಲ್ಸೋ ನೆಟ್ ಬ್ಯಾಂಕಿಂಗ್ ಆರ್ ಎನಿ ಅದರ್ ಮೆಥಡ್. ಸೊ ಇಲ್ಲಿ ನಾನು UPIಯನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಮುಂದೆ ಮೂವ್ ಆಗ್ತೀನಿ. ಅಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ ಕೇಳುತ್ತೆ. ಸೊ ಇಲ್ಲಿ ಡಿಫಾಲ್ಟಾಗಿ ಯಾವುದಾದ್ರೂ ನಂಬರ್ ಇದ್ದರೆ ಅದು ಸ್ಕಿಪ್ ಮಾಡಿ ನೆಕ್ಸ್ಟು ಕೊಟ್ಟರೆ ಫೋನ್ಪೇ ಇದೆ, ಗೂಗಲ್ ಪೇ ಅಥವಾ ಯಾವುದಾದ್ರೂ ನಿಮ್ಮ ಯಾವುದಿದೆ ಆನ್ಲೈನ್ ಬ್ಯಾಂಕಿಂಗ್ ಅದ್ರ ಮೂಲಕ ನೀವು ಅಮೌಂಟನ್ನು ಪೇ ಮಾಡ್ಬೋದು. ಎಂಟ್ರಿ ಮಾಡಿಬಿಟ್ಟು ನಿಮ್ಮ ಅಮೌಂಟನ್ನು ನಿಮ್ಮ ಫೋನ್ಪೇ ರಿಲೇಟೆಡ್ UPI ID ಹಾಕಿಬಿಟ್ಟು ಮುಂದೆ ವೆರಿಫೈ ಅಂತ ಕೊಟ್ಟರೆ ನಿಮ್ಮ ವೆರಿಫೈ ಆದ ನಂತರ ನಿಮ್ಮ ಬ್ಯಾಂಕ್ ಅಥವಾ ಫೋನ್ಪೇಗೆ ನಿಮಗೆ ಮ್ಯಾಂಡೇಟ್ ಬರುತ್ತೆ ಪೇಮೆಂಟ್ ಮಾಡಿ ಅನ್ನೋದು. ಸೊ ಆ ಮ್ಯಾಂಡೇಟನ್ನು ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಫೋನ್ಪೇಯಿಂದ ಅಮೌಂಟನ್ನು ಪೇ ಮಾಡಿದರೆ ನೆಕ್ಸ್ಟ್ ಇಲ್ಲಿ ಸಕ್ಸಸ್ ಅಂತ ಬಂದಾದಮೇಲೆ ನಿಮ್ಗೆ ಆಟೋಮೆಟಿಕ್ಕಾಗಿ ಈ ಖಾತಾ ಡೌನ್ಲೋಡ್ ಖಾತಾ ಡೌನ್ಲೋಡ್ ಆದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ. ಈ ಖಾತಾ ಈಸ್ ಅ ಪಾಸ್ವರ್ಡ್ ಪ್ರೊಟೆಕ್ಟೆಡ್. ದಟ್ ಪಾಸ್ವರ್ಡ್ ಈಸ್ ಏನಿರುತ್ತಪ್ಪ ಅಂತಂದರೆ ನಿಮ್ಮ EPID ನಂಬರೇ ಪಾಸ್ವರ್ಡ್ ಆಗಿರುತ್ತೆ. ದಟ್ 10 ಡಿಜಿಟ್ EPID ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ PDF ಬಂದುಬಿಟ್ಟು ಓಪನ್ ಆಗುತ್ತೆ. ಕೊನೆಯದಾಗಿ ಇದು ನಿಮ್ಮ ಅಪ್ರೂವ್ಡ್ ನಿಮ್ಮ ಪ್ರಾಪರ್ಟಿಯ ಸ್ವತ್ತು ಖಾತಾ ಆಗಿರುತ್ತದೆ. ಇದು ನಿಮ್ಮ ಯಾವುದೇ ಟ್ರಾನ್ಸಾಕ್ಷನ್ಗಳಿಗೆ ಬಳಸ್ಬೋದಾಗಿರುತ್ತದೆ. ಧನ್ಯವಾದಗಳು. ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ. ಆದಷ್ಟು ಎಲ್ಲರೂ ಅಪ್ಲೈ ಮಾಡಿದ ಮೇಲೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು ಅಂತಂದ್ಬಿಟ್ಟು ತಿಳ್ಕೊಳ್ಳಿ. ಧನ್ಯವಾದಗಳು.